ಹಲೋ ಎವ್ರಿವಾನ್, ವೆಲ್ಕಮ್ ಟು ಕಲರ್ಫುಲ್ ಕನ್ನಡ. ಸೊ KCET ವಿದ್ಯಾರ್ಥಿಗಳಿಗೆ ಇಲ್ಲೊಂದು ಅಪ್ಡೇಟ್ ಬರ್ತಾ ಇದೆ. ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪನ್ನು ಜಸ್ಟ್ 1 hour ಬ್ಯಾಕ್ ಅಷ್ಟೇ ರಿಲೀಸ್ ಮಾಡಿದ್ದಾರೆ. ವೆಬ್ಸೈಟನ್ನು ವಿಸಿಟ್ ಮಾಡಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ನೀವೇ ಆ ಒಂದು ಲಿಂಕನ್ನು ಗಮನಿಸಬಹುದು. 18/7/2024 UGCET ಪರಿಶೀಲನೆ ಸ್ಲಿಪ್ ಡೌನ್ಲೋಡ್ ಲಿಂಕ್ 18/7/2024 ಅಂತ ಹೇಳಿ ಒಂದು ಲಿಂಕನ್ನು ಬಿಟ್ಟಿದ್ದಾರೆ. ಬಟ್ ಪ್ರಾಬ್ಲಮ್ ಏನಂದರೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ಓಪನ್ನೇ ಆಗ್ತಾ ಇಲ್ಲ, ಸರ್ವರ್ ಎರರ್ ಬರ್ತಾ ಇದೆ. ಇದನ್ನು ನೋಡಿದ ತಕ್ಷಣ ತುಂಬ ಜನ ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಏನಾಗಿದೆ ಇಲ್ಲಿ ಹೇಳಿ ಅಂತ ಹೇಳಿ. ಸೊ ಅವರಿಗೆ ಎಲ್ಲ ಒಂದಷ್ಟು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು, ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಆಯಿತಾ. ನೀವೇನು ಸ್ಕ್ರೀನ್ ಮೇಲೆ ನೋಡ್ತಿರಲ್ಲ ಅದಕ್ಕಿಂತ ಜಾಸ್ತಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಮರಿದೇನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ಯಾವುದೇ ಅಪ್ಡೇಟ್ ಇದ್ರೂ ಕೂಡ ಅದನ್ನು ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ, ತಕ್ಷಣ ನಿಮ್ಮ ಬಳಿ ಬರ್ತಾ ಇರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಅದು ಆಟೋಮೆಟಿಕಲಿ ಬೇರೆಯವ್ರಿಗೆ ರೆಕಮೆಂಡ್ ಆಗುತ್ತೆ, ಬೇರೊಬ್ಬ ವಿದ್ಯಾರ್ಥಿಗೆ ಸಹಾಯ ಮಾಡಿದಾಗುತ್ತೆ. ಸೊ ಅವ್ರಿಗೂ ಕೂಡ ಟೆನ್ಷನಲ್ಲಿರ್ತಾರೆ. ಸೊ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡೋದಕ್ಕಾದರೆ ಅದನ್ನು ಕೂಡ ಮಾಡಿಬಿಡಿ. ಸ್ಟಾರ್ಟ್ ಮಾಡೋದಾದ್ರೆ ಯಾಕೆ ಈ ಒಂದು ಸರ್ವರ್ ಎರರ್ ಬರ್ತಾ ಇದೆ ಅನ್ನೋದು ನಿಮಗೆ ಆಲ್ರೆಡಿ ಕೆಲವರಿಗೆ ಗೊತ್ತೇ ಇರುತ್ತೆ. ತುಂಬ ಜನ ಕ್ಲಿಕ್ ಮಾಡ್ತಾ ಇರ್ತಾರೆ. ಈಗ ವೆರಿಫಿಕೇಶನ್ ಸ್ಲಿಪ್ ಬಂತು ಅಂದ ತಕ್ಷಣ ಎಲ್ಲರೂ ಕಾಯ್ತಾ ಇರ್ತಾರೆ, ಏನೋ ಒಂದು ಅಪ್ಡೇಟ್ ಬಂದಿದೆ ಅಂತ ಹೇಳಿ. ತಕ್ಷಣಕ್ಕೆ ನಾವು ಯೂಟ್ಯೂಬರ್ಸ್ ಆಗಿ ನಾವು ಒಂದಷ್ಟು ಫಾಸ್ಟ್ ಆಗಿರ್ತೀವಿ, ಅಪ್ಡೇಟ್ ಕೊಡ್ತೀವಿ. ಬಟ್ ಇನ್ನೂ ಕೆಲವರು ಇರ್ತಾರೆ ಫಾಸ್ಟಾಗಿ ಹೋಗ್ತಿರ್ತಾರೆ, ನೋಡ್ತಿರ್ತಾರೆ. ಸೊ ರೆಗ್ಯುಲರಾಗಿ ಚೆಕ್ ಮಾಡಬೇಕಾದ್ರೆ ಈ ರೀತಿ ಆಗ್ತಾ ಇರುತ್ತೆ. ಸರ್ವರ್ ಎರರ್ ಬರುವಂಥದ್ದು ಕಾಮನ್ ಆಗಿರುತ್ತೆ. ಒಂದೇ ಸಲ ತುಂಬ ಜನ ಮಾಸ್ ಆಗಿ ಬಂದು ಒಂದು ಲಿಂಕನ್ನು ಕ್ಲಿಕ್ ಮಾಡ್ತಾ ಇದ್ದಾರೆ ಅಂದರೆ ಸರ್ವರ್ ಎರರ್ ಆಗ್ತಾನೆ ಇರುತ್ತೆ. ಇದನ್ನು ತಪ್ಪಿಸೋದಕ್ಕೆ ಮಲ್ಟಿಪಲ್ ಲಿಂಕ್ಸನ್ನು ಬಿಡಬೇಕಾಗತ್ತೆ, ಬೇರೊಂದಷ್ಟು ಪ್ರೊಸೀಜರ್ಗಳನ್ನ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ತಗೋಬೇಕಾಗತ್ತೆ. ಬಟ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಗೊತ್ತಲ್ವಾ, ಆಲ್ಮೋಸ್ಟ್ ಇವ್ರದ್ದು ನಾನು 7 8 ವರ್ಷದಿಂದ ನೋಡ್ತಾನೆ ಇದ್ದೀನಲ್ಲ, ಇವ್ರದ್ದು ಇದೇ ಪ್ರೊಸೀಜರ್, ಇದೇ ಹಣೆ ಬರಹ. ಯಾವುದೇ ಕಾರಣಕ್ಕೂ ಈ ರೀತಿ ಬಂದ ತಕ್ಷಣ ಅದು ತಕ್ಷಣ ಅಲ್ಲಿ ಸರ್ವರ್ ಎರರ್ ಆಗೇ ಆಗ್ತಾ ಇರುತ್ತೆ. ಪ್ರತಿ ವರ್ಷ ಈ ರೀತಿ ಆಗುವಂಥದ್ದೇ. ಈಗ ನೆಕ್ಸ್ಟ್ ಆಪ್ಷನ್ ಎಂಟ್ರಿಗೆ ಅಂತ ಒಂದು ಲಿಂಕನ್ನು ಬಿಡ್ತಾರೆ, ಅದನ್ನು ಕ್ಲಿಕ್ ಮಾಡ್ತಿದ್ದಾಗೇ ಒಂದು ದಿನ ಅದು ನಿಮಗೆ ಸರ್ವರ್ ಎರರ್ ಬಂದೇ ಬರುತ್ತೆ. ಈ ರೀತಿ ಸರ್ವರ್ ಎರರ್ ಪ್ರಾಬ್ಲಮ್ಗಳು ಕಾಮನ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ. ಅದರಲ್ಲೂ KCET ಎಕ್ಸಾಮನ್ನು ಬರೆದು ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದರೆ ಇದು ಕಾಮನ್ ಆಯಿತಾ. ತಲೆ ಕೆಡಿಸ್ಕೋಬೇಡಿ. ಇವತ್ತೇ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಾ? ಇಲ್ಲ, ಯಾವುದೇ ಕಂಪಲ್ಸರಿ ರೂಲ್ಸ್ ಇಲ್ಲ ಇವತ್ತೇ ನೀವು ಇದನ್ನು ಈಗಲೇ ಡೌನ್ಲೋಡ್ ಮಾಡಬೇಕು ಅಂತ. ವೆಯ್ಟ್ ಮಾಡಿ, ಏನು ಜಾಸ್ತಿ ಅದರಲ್ಲಿ ನೀವು ತಿಳ್ಕೊಳ್ಳೇಬೇಕಾದಂಥ ವಿಷಯಗಳಿಲ್ಲ. ಈಗ ವೆರಿಫಿಕೇಶನ್ ಸ್ಲಿಪ್ ಅಂದರೆ ಅದರಲ್ಲಿ ಏನಿರುತ್ತೆ ಅಂತ ನೀವು ಕರೆಕ್ಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಿಮ್ಮ ಹೆಸರು, ನಿಮ್ಮ ಫಾದರ್ಸ್ ನೇಮ್, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಬೇಸಿಕ್ ಡೀಟೇಲ್ಸ್ ಏನಿದೆ ಅದಿರುತ್ತೆ. ಅದಾದಮೇಲೆ ನೀವೇನೇನು ರಿಸರ್ವೇಷನ್ಗಳನ್ನ ಕ್ಲೈಮ್ ಮಾಡಿದರೆ, ಏನಾದರೂ ಕ್ಲೈಮ್ ಮಾಡಿದರೆ ಅದಿರುತ್ತೆ. ನೀವು ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿರ್ತೀರಲ್ವಾ, ಅದೆಲ್ಲ ಕರೆಕ್ಟಾಗಿ ಬಂದಿದೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಕಾಸ್ಟ್ ಯಾವುದು, ಇನ್ಕಮ್ ಸರ್ಟಿಫಿಕೇಟ್ ಯಾವುದು ಅಂತ ನಾಳೆ ಬಂದ ಮೇಲೆ ಅದನ್ನು ಕೂಡ ಹೇಳ್ತೀನಿ. ಸದ್ಯಕ್ಕೆ ಲಿಂಕ್ ನನಗೂ ಕೂಡ ವರ್ಕ್ ಆಗ್ತಾ ಇಲ್ಲ. ಆ್ಯಂಡ್ ಯಾವುದಾದ್ರೂ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಆಲ್ರೆಡಿ ಡೌನ್ಲೋಡ್ ಮಾಡೋರಿದ್ದರೆ ಅದನ್ನು ಕೂಡ ನಿಮಗೆ ತೊಗೊಂಡು ಬಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಆಯಿತಾ, ಏನೆಲ್ಲ ಇರಬೇಕು ಅಂತೇಳಿ. ಜೊತೆಗೆ ಮೇಯ್ನ್ ಆಗಿ ಸೀಕ್ರೆಟ್ ಕೀ ಅಂತ ಇರುತ್ತೆ. ಈಗ ನೀವೇನು ರಿಸರ್ವೇಷನ್ ಕ್ಲೈಮ್ ಮಾಡಿದ್ದೀರಾ, ನಿಮ್ಮ ಸ್ಟಡಿ ಡೀಟೇಲ್ಸ್ ಏನೇನಿದೆ, ನಿಮ್ಮ ಬೇಸಿಕ್ ಡೀಟೇಲ್ಸ್, ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಫಾದರ್ಸ್ ನೇಮ್, ಮದರ್ಸ್ ನೇಮ್ ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಂಡಿರ್ತೀರ. ಯಾಕಂದರೆ ಏನಾದರೂ ತಪ್ಪಿತ್ತು ಅಂದರೆ ಡೈರೆಕ್ಟಾಗಿ ಬೆಂಗಳೂರಿಗೆ ಬಂದು ಸರಿ ಮಾಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶನೂ ಕೂಡ ಅವ್ರು ಕೊಟ್ಟಿದ್ರು. ಅದನ್ನೆಲ್ಲ ಮಾಡಿಸ್ಕೊಂಡಾದ ಮೇಲೆ ಈಗ ವೆರಿಫಿಕೇಶನ್ ಸ್ಲಿಪ್ಪನ್ನು ಇಶ್ಯೂ ಮಾಡ್ತಾ ಇರುವಂಥದ್ದು ಆಯಿತಾ. ಈಗೇನಾದರೂ ತಪ್ಪಿದರೆ ಮತ್ತು ಕೂಡ ಅದನ್ನು ನೀವು ರೈಸ್ ಮಾಡ್ಬೋದು, ರಿಪೋರ್ಟನ್ನು ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಇದಾದಮೇಲೆ ಕೆಳಗಡೆ ಸೀಕ್ರೆಟ್ ಕೀ ಅಂತ ಒಂದಿರುತ್ತೆ. ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಕೊನೆಗೆ ಕೆಳಗಡೆ ಸೀಕ್ರೆಟ್ ಕೀ ಅಂತ ಇರುತ್ತೆ. ಆ ಡಿಜಿಟ್ ಇದೆಯಲ್ವಾ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಯಾಕೆ ಅಂತ ಅಂದರೆ ಮುಂದೆ ಆಪ್ಷನ್ ಎಂಟ್ರಿ ಅಂತ ಬಿಡ್ತಾರೆ, ಅಂದರೆ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ನೀವಲ್ಲಿ. ಸೊ ಆ ಕಾಲೇಜನ್ನು ಸೆಲೆಕ್ಟ್ ಮಾಡ್ತೀರಾ ಅಂತ ನೀವು ಹೋದಾಗ ನಿಮಗಲ್ಲಿ ಕೇಳುತ್ತಿದ್ದು ಸೀಕ್ರೆಟ್ ಕೀ. ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಆಪ್ಷನ್ ಎಂಟ್ರಿಗಿಂತ ಮುಂಚೆ ನಿಮ್ಮ ಹೆಸರು ಮತ್ತು ಪಾಸ್ವರ್ಡನ್ನು ಕೊಟ್ಟು ಜೊತೆಗೆ ಸೀಕ್ರೆಟ್ ಕೀಯನ್ನು ಕೊಡಬೇಕಾಗತ್ತೆ. ಬೈ ಚಾನ್ಸ್ ನಿಮ್ಮ ಪಾಸ್ವರ್ಡ್ ಏನಾದರೂ ನೀವು ಮರ್ತೋದ್ರೆ ಅಥವಾ ಬೇರೆ ಏನೇ ಪ್ರಾಬ್ಲಮ್ ಆದ್ರೂ ನಿಮ್ಮ ಪಾಸ್ವರ್ಡ್ಗಿಂತಲೂ ತುಂಬ ಇಂಪಾರ್ಟೆಂಟ್ ಇದು ಸೀಕ್ರೆಟ್ ಕೀ ಆಯಿತಾ. ಕರೆಕ್ಟಾಗಿ ಇಟ್ಕೊಳ್ಳಿ, ಯಾರಿಗೂ ಕೂಡ ಶೇರ್ ಮಾಡಬೇಡಿ. ಆ್ಯಂಡ್ ಶೇರ್ ಮಾಡಿದ ಕೂಡಲೇ ಅಂದರೆ ನೀವು ಬೇರೆಯವ್ರಿಗೆ ಯಾರಿಗೂ ಕೂಡ ಶೇರ್ ಮಾಡೋದಕ್ಕೆ ಹೋಗ್ಬಿಡಿ. ಜಸ್ಟ್ ನಿಮ್ಮ ಫ್ರೆಂಡ್ಸ್ ಯಾರೋ ಕೇಳಿದ್ರು ಅಂತ, ಮತ್ತಾರೋ ಸೈಬರಲ್ಲೆಲ್ಲೋ ಕೇಳಿದ್ರು ಅಂತಾನು ಡೋಂಟ್ ಶೇರ್ ವಿತ್ ದೆಮ್ ಅಷ್ಟೇ ಆಯಿತಾ. ಆ್ಯಂಡ್ ನೀವು ಸೈಬರಲ್ಲಿ ಹೋಗಿ ಆಪ್ಷನ್ ಎಂಟ್ರಿ ಮಾಡೋದು ಪ್ರಾಕ್ಟೀಸ್ನೇ ಮಾಡಬೇಡಿ. ನಾನಂತೂ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ನೀವು ಪ್ರತಿಯೊಬ್ಬರು ವಿದ್ಯಾರ್ಥಿ ಕೂಡ ನಿಮ್ಮ ಹತ್ರನೇ ಪರ್ಸ್ನಲ್ ಲ್ಯಾಪ್ಟಾಪ್ ಇರ್ಬೋದು, ಅಥವಾ ಆದಷ್ಟು ಅಲ್ಲಿ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಏನಿದೆ ಅಲ್ಲೇ ಮಾಡಿ ಬನ್ನಿ. ಏನೋ ಅನಿವಾರ್ಯ ಪರಿಸ್ಥಿತಿಲಿ ನೀವು ಸೈಬರಿಗೆ ಹೋಗಲೇಬೇಕು ಅಂತಿದ್ರೆ ಅಲ್ಲೇ ಹೋಗಿ ವೆಬ್ಸೈಟನ್ನು ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ಬನ್ನಿ ಆಯಿತಾ. ಅಲ್ಲಿ ಹೋಗಿ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಆಮೇಲೆಲ್ಲ ಲಾಗೌಟ್ ಆಗಿ ಕ್ಲೀನಾಗಿ ಕ್ಲಿಯರ್ ಮಾಡಿ ಬಂದುಬಿಡಿ. ಸೀಕ್ರೆಟ್ ಕೀಯನ್ನು ಅಲ್ಲೇ ಸೇವ್ ಮಾಡೋದಕ್ಕೆ ಹೋಗಬೇಡಿ. ಅಥವಾ ಯಾರೋ ಸೈಬರ್ ಅಣ್ಣಂಗೆ ಹೇಳೋದು, ನೀವು ಅವ್ರಿಗೆ ಹೇಳೋದು, ಆಮೇಲೆ ಲೀಸ್ಟ್ ಕೊಡೋದು, ನೀವು ಕಾಲೇಜ್ ಲೀಸ್ಟನ್ನು ಅವ್ರು ಆಮೇಲೆ ಅದನ್ನು ಕೂತ್ಕೊಂಡು ಅಪ್ಡೇಟ್ ಮಾಡೋದು, ಅದೆಲ್ಲ ಬೇಡ. ಏನೇ ಮಾಡಿದ್ರು ನೀವೇ ಮಾಡಬೇಕು. ಅದನ್ನು ನೀವೇ ಕೂತ್ಕೊಂಡು ನಿಮ್ಮ ಕಾಲೇಜನ್ನು ನೀವೇ ಆ್ಯಡ್ ಮಾಡಿ. ಅದು ಆಪ್ಷನ್ ಎಂಟ್ರಿ ಪ್ರೊಸೀಜರ್ ಬಂದಾಗ ನಾನು ಹೇಳ್ತೀನಿ. ಬಟ್ ಇವಾಗ ತಿಳ್ಕೊಳ್ಳಿ, ಸರ್ವರ್ ಎರರ್ ಇದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಇದೆಲ್ಲ ಟೈಮು ಆಗ್ತಾನೆ ಇರುತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ. ಇದಕ್ಕೆ ನೀವು ಅಡ್ಜಸ್ಟ್ ಆಗಲೇಬೇಕು. ಮುಂದೆ ಇನ್ನೂ ಬಹಳ ನೋಡೋದಿದೆ. ಪೋಸ್ಟ್ಪೋನ್ಮೆಂಟ್ಸ್ ಆಗುವಂಥದ್ದು, ಲೇಟ್ ಆಗುವಂಥದ್ದು, ಇದೇ ಥರ ಲಿಂಕ್ಗಳು ಕ್ರ್ಯಾಕ್ ಆಗುವಂಥದ್ದು ತುಂಬ ಇರ್ತವೆ. ಅಡ್ಜಸ್ಟ್ ಆಗಿ ಆಯಿತಾ. ಆ್ಯಂಡ್ ಡೋಂಟ್ ವರಿ, ನಾಳೆ ಅಷ್ಟೊತ್ತಿಗೆ ಇದು ಸರಿ ಹೋಗುತ್ತೆ. ಇವತ್ತು ರಾತ್ರಿನ ಸರಿ ಹೋಗ್ಬೋದು ಮಿಡ್ ನೈಟಲ್ಲಿ, ಅಥವಾ ನಾಳೆ ಬೆಳಗ್ಗೆ ಅಂತೀವಿ ಸರಿ ಇದ್ದೇ ಇರುತ್ತೆ. ನಾಳೆ ಡೌನ್ಲೋಡ್ ಮಾಡ್ಕೊಳ್ಳಿ ಆರಾಮಾಗಿ. ಎಸ್, ಅಷ್ಟೇ ಹೇಳಬೇಕು ಅಂತಿದ್ದು. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್.